ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಸಂಘಟನೆಯ ಆಶ್ರಯದಲ್ಲಿ ನವ ಮಾಧ್ಯಮಗಳ ತರಬೇತಿ ಶಿಬಿರ ಮಾರ್ಚ್ 14 ಮತ್ತು 15ರಂದು ಚಿಕ್ಕಮಗಳೂರಿನ ರತ್ನಗಿರಿ ರಸ್ತೆ ಸಿಡಿಸಿಸಿ ಬ್ಯಾಂಕ್ ಹಾಲ್ನಲ್ಲಿ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 4ರವರೆಗೆ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಮಾಜಿ ರಾಜ್ಯಾಧ್ಯಕ್ಷರಾದ ರಾಜು ತಿಳಿಸಿದರು. ಪ್ರತಿ ವರ್ಷ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹೆಸರಿನಲ್ಲಿಂದ ನಾವು ಆಲೋಚನೆ ಮಾಡ್ತಾ ಇದ್ದು, ಆ ಆಲೋಚನೆಯಲ್ಲಿ ನವಮಾಧ್ಯಮಗಳ ಬಗ್ಗೆ ಏನಾದರೂ ವಿಶೇಷವಾದ ಪರಿಣಿತರನ್ನು ಕರೆಸಿ ಒಂದ ಬಿತ್ತೇವು ಹೊಲಕ್ಕೆಲ್ಲ ಸಂಘಟನೆ ಅಡಿಯಲ್ಲೇ ಈ ಕಾರ್ಯಕ್ರಮ ಮಾಡಬೇಕು ಮತ್ತು ನ್ಯೂಸ್ ಕಿಂಗ್ ಎರಡು ಸೇರ್ಕೊಂಡು ಆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಿಮಗೆ ಸಣ್ಣ ಸಣ್ಣ ಉದಾಹರಣೆಗಳು ಕೊಡಬೇಕಾಯ್ತು. ನಿನ್ನೆ ಪ್ರಜಾವಾಣಿ ಒಂದು ಓದಿದ್ದೀರಿ ಅಂತ ಅವೆಲ್ಲ ಓದಿರ್ತೀನಿ ನಾನು ಅನ್ಕೊಳ್ತೀನಿ. ಡೇಟಾ ಇದಾಗ್ತಾ ಇದೆಯಲ್ಲ ನಮ್ಮ ಮೊಬೈಲಿಗೆ, ಏನು ಫೇಸ್ಬುಕ್ಕು ವಾಟ್ಸಪ್ಪು ಇವಕ್ಕೆಲ್ಲ ರಾಕ್ಷಸ ಅಂತ ಗುಣ ಇದೆ ಅಂತ ನೀರನ್ನು ಇವಿಗೆ ಹಿಡಿತಂತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರ್ತಿದ್ದಾರೆ. ಹಾಗಾಗಿ ಈಗಿನ ಜನ್ರೇಷನ್ಗೆ ಮತ್ತು ಮಕ್ಕಳಿಗೆ ಈ ಅನುಕೂಲ ಆಗೋಂಥ ನವಮಾಧ್ಯಮಗಳ ಬಗ್ಗೆ ಪರಿಣಿತರಾದ ನಮ್ಮ ನಂಜೇಶು ಮತ್ತು ಇಸ್ಮಾಯಿಲ್, ವಿನಯ್ ಕುಮಾರ್ ಮತ್ತು DSP ತಿಪ್ಪೇಸ್ವಾಮಿಯವರು ವಿಶೇಷವಾದ ತರಬೇತಿಯನ್ನು ನೀಡ್ತಾರೆ. ದಯಮಾಡಿ ತಾವೆಲ್ಲ ಬರಬೇಕು, ತಮಗೆ ಗೊತ್ತಿರೋದು ಹೇಳಬೇಕು, ಅದರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ ಅಂತ ಹೇಳ್ತಾ, ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲೇ ಒಂದು ಮಗು ಮೊಬೈಲ್ ಕೊಡಲಿಲ್ಲ ಅಂತ, ತಾಯಿ ಕೊಡಲಿಲ್ಲ ಅಂತೇಳಿ ಏನಾಗಿದೆ, ಬಿಲ್ಡಿಂಗ್ ಮೇಲಿಂದ ಬಿದ್ದು ಬೆಂಗಳೂರಲ್ಲಿ 3 ಜನ ಮಕ್ಕಳು ಸತ್ತೋದು. ಯಾಕೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ ಅಂದರೆ ತುಂಬ ಅಡಿಕ್ಟ್ ಆಗಿದ್ದಾರೆ. ಅದಕ್ಕೆ ಪರಿಹಾರಗಳೇನು ನಾವು ಲಾಭನೂ ಇದೆ, ನಷ್ಟ ಎಷ್ಟಿದೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ವಿಶೇಷವಾದ ತರಬೇತಿ 14-15 DCC ಬ್ಯಾಂಕ್ ಆದ್ಮೇಲೆ ನಡೆಸ್ತೀವಿ. ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು, ಹೆಚ್ಚಿನ ಪ್ರಚಾರ ಕೊಡಬೇಕು. ಇದರಿಂದ ಲಾಭ ಆಗುತ್ತೆ ಇದಕ್ಕೆ ಮಕ್ಕಳಿಗೆ ಅಥವಾ ಆಸಕ್ತರಿಗೆ, ಪತ್ರಕರ್ತರಿಗೆ ತಾವು ಎಲ್ಲ ಬರಬೇಕು ಅಂತ ಕೋರ್ಕೊಂಡು ನಂಜೇಶ್ ಅವರು ಮುಂದಿನ ವಿಚಾರ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ HD ತಮ್ಮಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಾರ್ಚ್ 15ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ವಿಧಾನ ಪರಿಷತ್ ಶಾಸಕರು, ಮಾಜಿ ಸಚಿವರಾದ CT ರವಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಅದು ಇವತ್ತು ಪ್ರಪಂಚನೇ ರೂಲ್ ಮಾಡೋ ಪರಿಸ್ಥಿತಿಗೆ ಇವತ್ತು ಬಂದಿದೆ. ಆ ವಿಚಾರವಾಗಿ ಒಂದು ಸಾಮಾನ್ಯ ಜನರಿಗೆ ಅಥವಾ ವಿಭಿನ್ನ ಕ್ಷೇತ್ರಗಳು, ರೈತಾಪಿ ವರ್ಗ ಇರ್ಬೋದು ಅಥವಾ ವಿದ್ಯಾರ್ಥಿ ವರ್ಗ ಇರ್ಬೋದು ಅಥವಾ ವೃತ್ತಿವಾದ ಲಾಯರ್ಗಳು ಇರ್ಬೋದು, ಡಾಕ್ಟರ್ಗಳು ಇರ್ಬೋದು, ಅವರಿಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಒಂದು ದಿನ ಇವತ್ತಿನ ಪರಿಸ್ಥಿತಿ ನೋಡಿದರೆ ಅದು ಅನಿವಾರ್ಯತೆ ಅನ್ನೋದು, ಅದು ಗ್ಯಾರಂಟಿ. ಅದಕ್ಕೆ ಅವರಿಗೆ ಬೇಸಿಕ್ ಅದು ಹೆಂಗೆ ಬಳಸ್ಕೊಳ್ಳೋದು ಅನ್ನೋದು ಅವರಿಗೆ ಮಾಹಿತಿ ಇಲ್ದಲೇ ಇರೋದ್ರಿಂದ ಈ ಶಿಬಿರದ ಮೂಲಕ ನಾವು ಒಂದಷ್ಟು ವಿಷಯಗಳನ್ನ ಶಿಬಿರದ ಮೂಲಕ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟುಬಿಟ್ಟು ಒಂದು ಬಳಸ್ಕೊಳ್ಳೋ ರೀತಿ ಹೆಂಗೆ ಅನ್ನೋದನ್ನು ತಿಳಿಸೋಕ್ಕೆ ಇದರಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳು ಅಂತ ಹೇಳ್ಬಿಟ್ಟು, ಮೊದಲನೇದು ಕೃತಕ ಬುದ್ಧಿಮತ್ತೆಯಿಂದ ಉದ್ಯೋಗ, ಕಡಿತ, ಸಾಧಕ ಬಾಧಕ ಮತ್ತು ಪರಿಹಾರ ಉಪಾಯ. ಈಗ ಎಲ್ರಿಗೂ ಏನೋ ಹೆದರಿಕೆ ಆಗ್ತದೆ, ಇಂಜಿನಿಯರಿಂಗ್ ಮಾಡುತ್ತಾರೆ ಮಕ್ಕಳಿಗೆಲ್ಲ, ನಮಗೆ ಕೆಲಸ ಸಿಗುತ್ತೋ ಇಲ್ವೋ ಇವತ್ತು ಅನ್ನೋದು ಒಂದು ಭಯ ಮೂಡ್ತಾ ಇದೆ. ಸೊ ಆ ಭಯಕ್ಕೆ ಇವತ್ತಿನ ಒಂದು ಯುಗದಲ್ಲಿ ಅವ್ರು ಹೆಂಗೆ ಅವ್ರು ಮಾರ್ಪಾಡು ಮಾಡ್ಕೋಬೇಕು, ಅವ್ರ ಸ್ಕಿಲ್ ಡೆವಲಪ್ಮೆಂಟ್ ಯಾವ ಥರ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಮಾಹಿತಿ ಕೊರತೆ ಇದೆ. ಬರೀ ಸಿಲೆಬಸ್ ಇವತ್ತಿನ ಹೆಂಗಿದೆ ಅಂದರೆ ಎಲ್ಲ ಔಟ್ಡೇಟೆಡ್ ಸಿಲೆಬಸ್ ಲೆಕ್ಕದಲ್ಲಿದೆ ಇವತ್ತಿನ ಅಡ್ವಾನ್ಸ್ಮೆಂಟ್ ಮುಂದೆ. ಅದಕ್ಕೆ ಅಲ್ಲಿ ಅವರು ತಾವು ಹೆಂಗೆ ಮಾರ್ಪಾಡು ಮಾಡ್ಕೋಬೇಕು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಅನ್ನೋದನ್ನ ಮತ್ತೆ ಭಯ ಬೇಡ. ಅದು ಉದ್ಯೋಗ ಕಡಿತ ಮಾಡುತ್ತೋ ಅಥವಾ ಮುಂದೆ ಸೃಷ್ಟಿ ಮಾಡುತ್ತೋ ಅದ್ರ ಬಗ್ಗೆ, ಆ ವಿಚಾರಗಳ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಅದ್ರ ಬಗ್ಗೆ ಶಿಬಿರ ನಡೆಸ್ತೇವೆ. ಆಮೇಲೆ ಇವತ್ತಿನ ಜನರೇಷನ್ ಏನೀಗ 2000ನೇ ಇಸ್ವಿಯಿಂದ ಈ ಕಡೆ ಹುಟ್ಟಿದ ಮಕ್ಕಳು, ಜೆನ್ಜಿ ಅಂತೀವಿ, ಜನರೇಷನ್ ಜಿ, ಈ ಮಕ್ಕಳದ ಮನಸ್ಥಿತಿ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಇದ್ರ ಹಿಂದಿನವರಿಗಿಂತ 2000ನೇ ಇಸ್ವಿಯಿಂದ ಈ ಕಡೆ ಜೆನ್ಜಿ ಅಂತ ಏನ್ ಕರಿತೀವಿ, ಜನರೇಷನ್ ಜಿ, ಅವ್ರುಗಳಿಗೆ ಮೊಬೈಲ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಸೊ ಈ ತಲೆಮಾರಿನ ಮಕ್ಕಳ ಮೇಲೆ ಈಗ ಈ ಅಂತರ್ಜಾಲದ ಅದರಲ್ಲಿ ದುರುಪಯೋಗ ಮಾಡ್ಕೊಳ್ಳೋದೇ, ಈಗ ರಾಜು ಸರ್ ಹೇಳಿದಾಗ ಸುಮಾರು ಸೂಸೈಡ್ ಕೇಸ್ಗಳು ಜಾಸ್ತಿ ಆಗ್ತವೆ. ಅದು ಸದುಪಯೋಗ ಪಡಿಸ್ಕೊಳ್ಳೋಕ್ಕಿಂತ ದುರುಪಯೋಗ ಪಡಿಸ್ಕೊಳ್ಳೋದೇ ಜಾಸ್ತಿ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಹೆಂಗ್ ಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಬಿರ ನಡೆಸ್ತೀವಿ. ನಂತರ ದೈನಂದಿನ ಬದುಕಿನಲ್ಲಿ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಹೆಂಗ್ ಬಳಸ್ಕೊಂಡು ಅವ್ನ ಕೆಲಸಗಳನ್ನ, ನಿತ್ಯ ಕೆಲಸಗಳನ್ನ ನಾವು ಹೆಂಗೆ ಸಲೀಸ್ ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗ್, ಪ್ರಾಯೋಗಿಕ ಶಿಬಿರವನ್ನು ನೆರವೇರಿಸ್ಕೊಡ್ತೀವಿ.
ಮತ್ತೆ ನವಮಾಧ್ಯಮಗಳಿಂದ ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅದರಲ್ಲಿ ಬರೋ ಟೂಲ್ಸ್ಗಳು ಚಾಟ್ GPT ಅಥವಾ ಆಂಥ್ರೋಪಿಕ್ ಅಂತ ಟೂಲ್ಸ್ಗಳು ಇರ್ಬೋದು. ಇವೆಲ್ಲ ಟೂಲ್ಗಳು ಇವತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮಗೆ ಟೆಕ್ನಾಲಜಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಗೆ ಕೊಡಕ್ಕೆ ಒತ್ತು ಕೊಟ್ಟುಬಿಟ್ಟು ಶಿಬಿರ ನಡೆಸ್ತೀವಿ. ಮತ್ತೆ ಇವುಗಳಿಂದ ಅಪರಾಧಗಳು ತುಂಬಾ ಹೆಚ್ಚುತ್ತಾ ಇದಾವೆ. ಸೈಬರ್ ಕ್ರೈಮು, ಸೈಬರ್ ಫ್ರಾಡ್ಗಳು ಬಹಳ ಆಗ್ತಾ ಇದಾವೆ. ಈಗ ಒಂದು ಲಿಂಕ್ ಗೊತ್ತಿದ್ರೆ ಅದು ಎಲ್ಲಿಗೋ ತಗೊಂಡೋಗಿ ನಮ್ಮ ಅಕೌಂಟೇ ಝೀರೋ ಆಗೋ ಕಾಲ ಇವತ್ತು ಇದೆ ನಮ್ಮಲ್ಲಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿರೋದು ಭಾರಿ ಅವಶ್ಯಕತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ನಂಜೇಶ್ ಬೆಣ್ಣೂರು, ವಿಜಯ್ ಕುಮಾರ್, ರವಿ ಉಪಸ್ಥಿತರಿದ್ದರು.